ಬೇರೆ ಬೇರೆ ತರಕಾರಿಗಳ ಜೊತೆ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತ ರೈತರುಗಳು ಅಲ್ಲಿ ಏನೇನ್ ಬೆಳಿತಾರೆ ಅದಕ್ಕೆ ಮಾರ್ಕೆಟ್ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇದೀವಿ. ಸದ್ಯಕ್ಕೆ ಸ್ಟಾಲ್ಗೆ ನಾವು ಇಲ್ಲಿ ನೋಡ್ಬೋದು, ನೀವು ಎಲಿಫೆಂಟ್ ಫುಡ್ ಅಥವಾ ನೀವು ಅಂದ್ರೆ ನೀವು ಸುವರ್ಣ. ಹಾಯ್ ಸರ್, ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕೋಮಲ್ ಕುಮಾರ್ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ನಮ್ಮ ಎಸ್ ಟಿ ಕೋಟೆ, ನಮ್ದು FPO ಬಂದ್ಬಿಟ್ಟು ಎಸ್ ಟಿ ಕೋಟೆಯಲ್ಲಿ ಇರೋದು, ಅಂದ್ರ ಸಂತೆ ನೂಲ್ಕುಪ್ಪೆ ಏಲಿದೆ, ಹುಳಿಕಾಡು ರೈತ ಉತ್ಪಾದಕರ ಕಂಪನಿ ಅಂತ. ಓಕೆ. ಸೊ ನಾವು ಇಲ್ಲಿ ಮೇನ್ ಫೋಕಸ್ ಆಗಿ ವೆಜಿಟೇಬಲ್ಸ್, ರೂಟ್ಸ್ ಅಂಡ್ ಟ್ಯೂಬರ್, ಯಾಕಂದ್ರೆ ನಾಗರೋಳೆ ಫಾರೆಸ್ಟ್ ನಮ್ದು ತುಂಬಾ ಹತ್ರದಿಂದ ಟ್ರೈಬಲ್ ಜೊತೆ ಕೆಲಸ ಮಾಡ್ತಾ ಅಲ್ಲಿ ಸಿಗುವಂತ ಎಡಿಬಲ್ ಟ್ಯೂಬರ್ಸ್ ಗಳು ಮತ್ತೆ ಬೇರೆ ಬೇರೆ ತರಕಾರಿಗಳ ಜೊತೆ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತ ರೈತರುಗಳು ಅಲ್ಲಿ ಏನೇನ್ ಬೆಳಿತಾರೆ ಅದಕ್ಕೆ ಮಾರ್ಕೆಟ್ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇದೀವಿ. ಸದ್ಯಕ್ಕೆ ಸ್ಟಾಲ್ಗೆ ನಾವು ಇಲ್ಲಿ ನೋಡ್ಬೋದು, ನೀವು ಎಲಿಫೆಂಟ್ ಫುಡ್ ಅಥವಾ ನೀವು ಅಂದ್ರೆ ನೀವು ಸುವರ್ಣ ಗಿಡ ಅಂತ ಸುವರ್ಣ ಗಿಡ ಇದೆ. ಇದು ಬಿಳಿ ಗೆಣಸು. ಬಿಳಿ ಗೆಣಸಲ್ಲಿ ಆಕ್ಚುಲಿ 3 ತರ ಜಾತಿ ಬರುತ್ತೆ. ಒಂದು ಬರೀ ವೈಟ್ ಇರುತ್ತೆ, ಇನ್ನೊಂದು ಕೈ ಕಾಚಲ್ ಅಂತೀವಿ, ಇನ್ನೊಂದು ಉಂಡೆ ಕಾಚಲ್ ಅಂತೀವಿ. ಅದಾದ್ಮೇಲೆ ನಿಮ್ಗೆ ಪರ್ಪಲ್ ಆಮ್ ಇದೆ, ಇದು ನೀಲಿ ಗೆಣಸು ಪೂರ್ತಿ ಕಂಪ್ಲೀಟ್ ಒಳಗಡೆ ಕಂಪ್ಲೀಟ್ ನಿಮ್ಗೆ ಬೀಟ್ರೂಟ್ ತರ ಪರ್ಪಲ್ ಕಲರ್ ಇರುತ್ತೆ. ಸ್ಯಾಂಪಲ್ಸ್ ಅಲ್ಲಿ ಇದೆ ನಿಮ್ಗೆ. ಓಕೆ. ಇಲ್ಲ ಕಟ್ ಮಾಡಿದಾಗ ಕಂಪ್ಲೀಟ್ ಒಳಗಡೆ ಪರ್ಪಲ್ ಇರುತ್ತೆ. ಸೊ ಇದೇನಾದ್ರು ಮೆಡಿಸಿನ್? ಹೌದು, ಮೆಡಿಸಿನ್. ಇದೆಲ್ಲ ನ್ಯೂಟ್ರಿಷನ್ ಕಂಟೆಂಟ್ ತುಂಬಾ ರಿಚ್ ಇರುತ್ತೆ ಸರ್. ಇವಾಗ ನಾವೇನಿದ್ರ ರೆಗ್ಯುಲರ್ ಆಗಿ ಏನಂದ್ರೆ ಬೇಯಿಸ್ಕೊಂಡ್ ತಿನ್ಬೋದು, ಸುಟ್ಕೊಂಡ್ ತಿನ್ಬೋದು, ಅಥವಾ ನೀವು ಸಾಂಬಾರ್ಗೆ ಆಲೂಗಡ್ಡೆ ತರ ಯೂಸ್ ಮಾಡ್ಬೋದು, ಅಥವಾ ನೀವು ಪಲ್ಯ ಮಾಡ್ಬೋದು. ಈಗ ನಾವು ನಾರ್ಮಲ್ ಗೆಣಸಲ್ಲಿ ನಾವು ಏನು ಖಾದ್ಯಗಳು ಮಾಡ್ತೀವಿ ಅದೇ ತರ ಮಾಡ್ಕೋಬಹುದು. ಹೌದು ಹೌದು ಸರ್. ಇವಾಗ ಏನಾಗಿದೆ ಅಂದ್ರೆ ಗೆಣಸು ಅಂದಿದ ತಕ್ಷಣ ಬಹಳಷ್ಟು ಜನಕ್ಕೆ ಏನಾಗಿದೆ ಅಂದ್ರೆ ಇಲ್ಲಿ ನೋಡ್ಬೋದು ಸಿಗೆಣಸು ಒಂದೇ ಗೊತ್ತಿರೋದು, ಅದ್ ಬಿಟ್ರೆ ಅದು ಗೊತ್ತಿಲ್ಲ. ಬಟ್ ಸಿಗೆಣಸು ಇದು ನೀವು ಕಟ್ ಮಾಡಿದಾಗ ಒಂಚೂರು ವೈಟ್ ಅಂಡ್ ಯೆಲ್ಲೋ ಇಶ್ ಆಗಿರುತ್ತೆ, ಕ್ರೀಮ್ ಕಲರ್ ತರ. ಆದ್ರೆ ಇದ್ರಲ್ಲೇ ನಿಮ್ಗೆ ಪರ್ಪಲ್ ಕಲರ್ ಇದೆ, ಸ್ವೀಟ್ ಪೊಟೆಟೋಲೆ ಪರ್ಪಲ್ ಇದೆ, ರೆಡ್ ಇದೆ, ಯೆಲ್ಲೋ ಇದೆ, ಆರೆಂಜ್ ಇದೆ. ಅದ್ರಲ್ಲೂ ಬೇರೆ ಬೇರೆ ವೆರೈಟೀಸ್ ಬರುತ್ತೆ. ಆದ್ರೆ ನಾವು ರೇರ್ ವೆರೈಟೀಸ್ ನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಅದ್ರ ಜೊತೆ ವರ್ಕ್ ಮಾಡ್ತಾ ಹೋಗ್ತೀವಿ. ಓಕೆ, ಫೈನ್ ಸರ್. ಇದು ಏನು ಅಂತ ಕೇಳ್ಬೋದಾ? ಇದು ಕೈ ಕಾಚಲ್ ಅಂತೀವಿ, ಇದು ಗ್ರೇಟರ್ ರ್ಯಾಮನ್ ಅಂತೀವಿ. ಏನಾಗುತ್ತೆ ಅಂದ್ರೆ ವೈಟೇ ಇರುತ್ತೆ ಒಳಗಡೆ. ಈಗ ಸ್ಟಾರ್ಟಿಂಗ್ ಕೆಲವೊಂದು ಮೇಡೆ ಇದ್ ಮಾಡಿದಾಗ ಪರ್ಪಲ್ ಕಲರ್ ಬರುತ್ತೆ, ಅದು ಒಳ್ಳೆ ಕಂಪ್ಲೀಟ್ ನಿಮ್ಗೆ ವೈಟೇ ಇರುತ್ತೆ, ಅದು ಗ್ರೇಟರ್ ರ್ಯಾಮ್ ಅಂತೀವಿ. ಕನ್ನಡದಲ್ಲಿ ಅದನ್ನ ಕೈ ಕಾಚಲ್ ಅಂತೀವಿ. ಏನಕ್ಕೆ ನೀವು ನೋಡ್ಬೋದು ಅಂದ್ರೆ ಬೆರಳುಗಳ ಕೈ ತರ ಇರೋದಿಲ್ಲ. ಅಂದ್ರೆ ಆಡು ಭಾಷೆಯಲ್ಲಿ ಅದನ್ನ ಕೈ ಕಾಚಲ್ ಅಂತೀವಿ. ಆದ್ರೆ ನಮ್ಗೆ ಬೊಟಾನಿಕಲ್ ನೇಮ್ ಬಂದ್ಬಿಟ್ಟು ಗ್ರೇಟರ್ ರ್ಯಾಮ್ ಅಂತ. ಓಕೆ. ಆಮೇಲೆ ಕೆಲವರು ಉತ್ರಿ ಗೆಣಸು ಅಂತಾನೂ ಹೇಳ್ತಾರೆ. ಓಕೆ, ಉತ್ರಿ ಗೆಣಸು ಅಂತ ಕೂಡ ಹೇಳ್ತಾರೆ. ಸೊ ಅದು ಬಿಟ್ರೆ ನೀವು ಇವೆಲ್ಲ ಬಂದ್ಬಿಟ್ಟು ಇದೆಲ್ಲ ಬಳ್ಳಿ ಬೆಳೆಯುವಂತದ್ದು. ಇದು ತೊಂಡೆ ಮೊದಲನೇದು. ಇದು ನೇಟಿವ್ ವೆರೈಟಿ ಆಗಿರೋದ್ರಿಂದ ನಿಮ್ಗೆ 2 ಶುದ್ಧ ಬರುತ್ತೆ ತೊಂಡೆ. ಅದಾದ್ಮೇಲೆ ಇದ್ಮೇಲೆ ನಿಮ್ಗೆ ವಿಳ್ಯದೆಲೆ, ಅದಾದ್ಮೇಲೆ ಇದು ಖಾರ ಬರಲ್ಲ. ವಿಳ್ಯದೆಲೆ 2 ತರ ಬರುತ್ತೆ. ಮೈಸೂರು ವಿಳ್ಯದೆಲೆ ಅಂತ ತುಂಬಾ ಖಾರ ಬರುತ್ತೆ, ಸ್ಪೈಸಿ. ಇದೆಲ್ಲ ಇದು ನಾರ್ಮಲ್. ಅದಾದ್ಮೇಲೆ ಇದು ಜ್ಯೂಸ್ ಹಣ್ಣು, ಫ್ಯಾಷನ್ ಫ್ರೂಟ್. ಓಕೆ. ಸೊ ಈ ತರ ಎಲ್ಲ ಇದ್ ಮಾಡಿ. ಮತ್ತೆ ಇದು ಬಂದ್ಬಿಟ್ಟು ಇದು ಬಳ್ಳಿ ಆಲೂಗಡ್ಡೆ. ಸೊ ಆಲೂಗಡ್ಡೆ ನಾರ್ಮಲಿ ನಾವು ನೋಡಿರ್ತೀವಿ ಭೂಮಿ ಒಳಗಡೆ ಬೆಳೆಯುತ್ತೆ, ಯೂಸ್ ಮಾಡಿರ್ತೀವಿ. ಆದ್ರೆ ಇದು ಕಂಪ್ಲೀಟ್ ಆಗಿ ಬಳ್ಳಿಲಿ ಬೆಳೆಯುತ್ತೆ ಗಿಡದಲ್ಲಿ. ಏನಂತಂದ್ರೆ ನಿಮ್ಗೆ ಇದು ಬಿತ್ತನೆ ಬೀಜಗಳವೆಲ್ಲ ನಿಮ್ಗೆ ಒಂದು ಮಾರ್ಚ್ ಎಂಡಿಂಗ್ ಅಥವಾ ಏಪ್ರಿಲ್ ಅಲ್ಲಿ ಅದೇ ಆಟೋಮೆಟಿಕ್ ಆಗಿ ಮೊಳಕೆ ಹೊಡುತ್ತೆ, ಜರ್ಮಿನೇಷನ್ ಬರುತ್ತೆ. ಬಂದಾದ್ಮೇಲೆ ಒಂದ್ಸಲಿ ನೀವು ಸಗಣಿ ನೀರಲ್ಲಿ ಡಿಪ್ ಮಾಡ್ಬಿಟ್ಟು ಭೂಮಿ ಒಳಗೆ ಹಾಕೋದ್ರೆ ಸಾಕು, ಅದು ಬಳ್ಳಿ ಹಬ್ಬುತ್ತೆ. ಇದು ಎಲ್ಲ ಇಯರ್ಲಿ ಕ್ರಾಪ್ಸ್. ಆಫ್ಟರ್ 8 ಮಂತ್ಸ್ ನಿಮ್ಗೆ ಮತ್ತೆ ಕಾಯಿ ಬರೋದು. ಗಿಡ ಅವಾಗ ಕಂಪ್ಲೀಟ್ ಒಣಗುತ್ತೆ, ಅವಾಗ ನಮ್ಗೆ ಗೊತ್ತಾಗುತ್ತೆ ಕಾಯಿ ರೆಡಿ ಇದೆ ಅಂತ. ಸೊ ಇದು ಬಂದ್ಬಿಟ್ಟು ಹೇರಳಿಕಾಯಿ ಅಲ್ಲ? ಇದು ಹೇರಳಿಕಾಯಿ. ಬಹಳಷ್ಟು ಪೌಡರ್ಗಳನ್ನ ತಂದಿದೀವಿ. ಏನ್ ಕಾನ್ಸೆಪ್ಟ್ ಅಂತಂದ್ರೆ, ಇವಾಗ ನಾವೇನ್ ಮಾಡ್ತೀವಿ, ಯಾರ ಗೆಸ್ಟ್ ಬಂತಂದ್ರೆ ಅಥವಾ ಬೆಳಿಗ್ಗೆ ಹೊತ್ತು ಏನ್ ಮಾಡ್ತೀವಿ, ಕಾಫಿ ಟೀ ಕುಡಿತೀವಿ ಅಥವಾ ಹೊರಗಡೆಯಿಂದ ಏನೋ ಜ್ಯೂಸ್ ತರ್ತೀವಿ, ಜ್ಯೂಸ್ ಕೊಡ್ತೀವಿ. ಅದ್ರ ಬದಲು ನ್ಯಾಚುರಲ್ ಆಗಿ ನಾವು ವೆಜಿಟೇಬಲ್ಸ್ ಅಥವಾ ಲೀಫಿನೆಲ್ಲ ತಗೊಂಡು ಪೌಡರ್ ಮಾಡೋದ್ರಿಂದ ಈಗ ಮಾರ್ನಿಂಗ್ ನೀವು ಇದನ್ನೇ ಬೇಕಾದ್ರೆ ಜ್ಯೂಸ್ ತರ ಕುಡಿಬಹುದು, ಕಷಾಯ ಮಾಡ್ಕೊಬಹುದು, ಸೂಪ್ ಮಾಡ್ಕೋಬಹುದು, ಅಥವಾ ನ್ಯಾಚುರಲ್ ಕಲರ್ ಆಗಿ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ವಿಶೇಷವಾಗಿ ಏನು ಅಂತಂದ್ರೆ ನಾವೀಗ ಪರ್ಪಲ್ ಲ್ಯಾಂಪ್ ತಂದಿದ್ವಿ. ಇದು ನೀಲಿ ಗೆಣಸು ಕಾಡಲ್ಲಿ ಬೆಳೆಯುವಂತದ್ದೇ. ಈ ನೀಲಿ ಗೆಣಸು ಏನ್ ಮಾಡಿದೀವಿ, ಪೌಡರ್ ಕನ್ವರ್ಟ್ ಮಾಡಿದೀವಿ. ಈ ಪೌಡರ್ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ದಂಗೆ ಬೆಳಿಗ್ಗೆ ಹೊತ್ತು ನೀವು 1 ಗ್ಲಾಸ್ ಕೋಲ್ಡ್ ವಾಟರ್ಗೆ ನೀವು 1 ಸ್ಪೂನ್ ಹಾಕೊಂಡು ಒಂಚೂರು ಜಾಗ್ರಿ ಪೌಡರ್, ಏಲಕ್ಕಿ ಹಾಕೊಂಡ್ರೆ ನಿಮ್ಗೆ ಒಳ್ಳೆ ಜ್ಯೂಸ್ ಸಿಗುತ್ತೆ. ಇಲ್ಲ ಅದನ್ನೇ ನೀವು ಒಂಚೂರು ಹಾಟ್ ವಾಟರ್ಗೆ ಪೆಪ್ಪರ್ ಸಾಲ್ಟ್ ಹಾಕೊಂಡ್ರೆ, ನೀವು ಒಂಚೂರು ಶುಂಠಿ ಹಾಕೊಂಡು ಒಂದ್ಸಲ ಕುಚ್ಕೊಂಡ್ರೆ ನಿಮ್ಗೆ ಕಷಾಯ ಆಗುತ್ತೆ. ಇಲ್ಲ ನಾನು ಅದಕ್ಕೆ ಒಂಚೂರು ವೆಜಿಟೇಬಲ್ ಆಯಿಲ್ ಮಾಡ್ಕೊಂಡು ನಾನು ಬಾಯ್ಲ್ ಮಾಡ್ತೀನಿ ಅಂದ್ರೆ ಅದನ್ನ ನೀವು ಸೂಪು ಮಾಡ್ಕೋಬಹುದು. ಇಲ್ಲ ಆ ಪೌಡರ್ ಇಟ್ಕೊಂಡು ನೀವು ನ್ಯಾಚುರಲ್ ಹೋಮ್ ಮೇಡ್ ಕಲರ್ ತರ ಯಾವ್ದು ಬೇಕಾದ್ರೂ ಇಡ್ಲಿಗೆ ಅಥವಾ ದೋಸಾಗ ಅಥವಾ ವೈಟ್ ರೈಸ್ಗೆ ಅಥವಾ ನೀವು ಹೋಮ್ ಮೇಡ್ ಐಸ್ ಕ್ರೀಮ್ಸ್, ಕೇಕ್ಸ್ಗೆ ಈ ತರ ನ್ಯಾಚುರಲ್ ಕಲರ್ ಆಗು ಬಳಸ್ಕೋಬಹುದು. ಸೊ ಈ ರೀತಿ ಏನು ಒಂದು ರೈತರು ಬೆಳೀತಕ್ಕಂಥ ಅಂದ್ರೆ ನಿಮ್ಮ ಸುತ್ತಮುತ್ತ ಬೆಳೀತಕ್ಕಂಥ ಗೆಡ್ಡೆ ಗೆಣಸುಗಳಿರ್ಬೋದು, ಹಾಗೆ ಅವ್ರು ಬೆಳೀತಕ್ಕಂಥ ಏನು ತರಕಾರಿ ಆ ಥರದಕ್ಕೆಲ್ಲ ನೀವು ಮೌಲ್ಯವರ್ಧಿತ ಒಂದು ಉತ್ಪನ್ನ ಮಾಡಿ ಸೊ ಅದನ್ನ ಮತ್ತಷ್ಟು ಮಾರ್ಕೆಟಿಂಗ್ ಮಾಡ್ತಾರೆ. ಹೌದು, ಅದನ್ನ ಈಗ ಪ್ರತಿ ತಿಂಗಳು ನಾವು ನಂಜರಾದ ಬೌದ್ಧ ಚೋಟ್ರಿಲೆ ಸಹಜ ಸಮೃದ್ಧ ವತಿಯಿಂದ ಮೇಳಗಳು ಮಾಡ್ತಾ ಇರ್ತಾರೆ. ಆ ಮೇಳದಲ್ಲಿ ನಾವು ಭಾಗವಹಿಸ್ತಾ ಇರ್ತೀವಿ, ಅಲ್ಲಿ ಮಾರಾಟಕ್ಕೆ ತರ್ತಾ ಇರ್ತೀವಿ ಸೀಸನ್ ವೈಸು. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಂತಂದ್ರೆ, ಈಗ ಫೆಬ್ರವರಿ ಆಗಿರಿಂದ ಗೆಡ್ಡೆ ಗೆಣಸು ಇದೆ. ಇನ್ನೊಂದ್ 2 ತಿಂಗಳು ಬಿಟ್ಟರೆ ನಮಗೆ ಅಳಸು ಸಿಗುತ್ತೆ, ಆಗ ಅಳಸೇನ್ ಮೇಳ ಮಾಡ್ತೀವಿ. ಬಾಳೆ ಬಂತು ಅಂದ್ರೆ ಸೀಸನ್ ಇಂದ ಬಾಳೆ ಮೇಳ ಮಾಡ್ತೀವಿ. ಸೀಸನ್ ವೈಸ್ ಕ್ರಾಪ್ಸ್ ಅಲ್ಲಿ ನಮ್ಗೆ ಯಾವ್ದು ಹೈಲೈಟ್ ಆಗಿರುತ್ತೆ ಅದನ್ನ ತಗೊಂಡು ಅದ್ರಿಂದ ಮೇಳ ಮುಖಾಂತರ ಅಂದ್ರೆ ಬೇರೆ ಐಟಮ್ಸ್ ಇರುತ್ತೆ, ಅದ್ರ ಜೊತೆಗೆ ಇದನ್ನು ಕೂಡ ನೀವು ಮಾರಾಟ ಮಾಡಿ ಅವ್ರಿಗೆ ಒಂದು ರೈತರಿಗೆ, ಒಂದು ಸುತ್ತಮುತ್ತ ಇರತಕ್ಕಂಥ ರೈತರಿಗೆ ನೀವು ಒಂದು ಸಹಾಯ ಮಾಡ್ತಾ ಇದ್ದಾರೆ. ಓಕೆ, ಫೈನ್ ಸರ್. ಈಗ ನಮ್ಗೇನಾದ್ರು ಈ ಐಟಮ್ಸ್ ಬೇಕು ಅಂತಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರು ಇದ್ರೆ? ಸದ್ಯಕ್ಕೆ ಇನ್ನು ಆನ್ಲೈನ್ ಮಾಡಿಲ್ಲ, ಬಟ್ ಈಗ ಸದ್ಯಕ್ಕೆ ಮೇಳದಲ್ಲಿ ಮಾತ್ರ ಭಾಗವಹಿಸಿ ಅಲ್ಲಿ ಮಾರಾಟ ಮಾಡ್ತಾ ಇದೀವಿ. ಪರ್ಸನಲ್ ಆಗಿ ಯಾರು ಆರ್ಡರ್ ಕೊಡ್ತಾರೆ ಅವ್ರು ಕಳಿಸ್ತಾ ಇದೀವಿ. ಆದ್ರೆ ಇನ್ನೊಂದು 2 ಮಂತ್ಸ್ ಇಲ್ಲೇ ನಿಮ್ಗೆ ಯೂನಿವರ್ಸಿಟಿ ಬ್ಯಾಕ್ ಸೈಡ್ ಏನು ಓಪನ್
ಆಡಿಟೋರಿಯಂ ಇದೆ, ಅಂದ್ರೆ ಭೈರವ ರಂಗಮಂದಿರ ಇದೆ. ಅದ್ ಎದುರುಗಡೆ ನಿಮ್ಗೆ ನರ್ಸರಿ ಇದೆ. ನರ್ಸರಿ ಒಳಗಡೆ ನಮ್ದೇ ಆದಂತ ಒಂದು ಸ್ಟೋರ್ ಓಪನ್ ಮಾಡ್ತೀವಿ. ಆ ಸ್ಟೋರ್ ಅಲ್ಲಿ ನಿಮ್ಗೆ ಆಲ್ ಟೈಮ್ A to Z ಎಲ್ಲಾ ಪ್ರಾಡಕ್ಟ್ಸ್ ಸಿಗುತ್ತೆ. ಬರೀ ಇದೆ ಅಂತಲ್ಲ, ನಮ್ದೇ ಬೇರೆ ಬೇರೆ ಪಲ್ಸಸ್, ಮಿಲೆಟ್ಸ್ ಅಥವಾ ರಾ ವೆಜಿಟೇಬಲ್ಸ್ ಅಥವಾ ಪೌಡರ್ಸ್ ಎಲ್ಲಾ ತರ ಐಟಮ್ಸ್ ಸಿಗುತ್ತೆ ಅಲ್ಲಿ ಸ್ಟೋರ್ ಅಲ್ಲಿ. ಓಕೆ ಫೈನ್ ಸರ್. ಈಗ ನಿಮ್ಮ ವಾಟ್ಸಪ್ ನಂಬರ್ ಅಂದ್ರೆ ಈಗ ನಮ್ಗೆ ಏನಾದ್ರು ಆರ್ಡರ್ ಪ್ಲೇಸ್ ಮಾಡ್ಬೇಕಂದ್ರೆ ವಾಟ್ಸಪ್ ನಂಬರ್ ಇದೆ? ಖಂಡಿತ ಸರ್. ಸದ್ಯಕ್ಕೆ ನೀವು ಕಾಂಟ್ಯಾಕ್ಟ್ ಮುಖಾಂತರ ನಮ್ಗೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾವು ನಿಮಗೆ ತಲುಪಿಸ್ಕೊಡ್ತೀವಿ. ಇದು ನಮ್ದು ವಿಸಿಟಿಂಗ್ ಕಾರ್ಡು. ಸೊ ಹುಳಿಕಾಡು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ. ಓಕೆ, ನಂಬರ್ ಕಾಂಟ್ಯಾಕ್ಟ್ ನಂಬರ್ 9901062058. ಓಕೆ, ಈ ನಂಬರ್ಗೆ ಈ ನಂಬರ್ ಕಾಲ್ ಮಾಡಿದ್ರೆ ನಾವು ಆರ್ಡರ್ ರಿಸೀವ್ ಮಾಡ್ಕೊಂಡು ನಿಮ್ಗೆ ಏನಿದೆ ಸಪ್ಲೈ ಕಳ್ಸಿಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.